ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ಸರ್ಕಾರದಿಂದ ಇದೆಂಥ ನಡೆ, ಇಷ್ಟು ತ್ವರಿತಗತಿಯಲ್ಲಿ 2-3 ತಿಂಗಳಲ್ಲಿ. ಬೇರೆ ಕೆಲಸಗಳಲ್ಲಾದರೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗತ್ತಲ್ವ, ಆದರೆ 2-3 ತಿಂಗಳ ಒಳಗಾಗಿ ಮುಸಲ್ಮಾನ್ ಓಲೈಕ್ಯಕ್ಕೋಸ್ಕರ ಇಂತಹ ಹೆಜ್ಜೆಯನ್ನು ರಾಜ್ಯಕ್ಕೆ, ರಾಜ್ಯದ ಭದ್ರತೆಗೆ, ಸಮಾಜಕ್ಕೆ ಆಘಾತಕಾರಿ ಅನಿಸುವಂಥ ಒಂದು ಹೆಜ್ಜೆಯನ್ನು ತಗೊಂಡ್ರ. ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಕೇಳಿ ಬರ್ತಾ ಇದೆ. ಆದರೆ ಇದರ ನಡುವೆ ಈಗ ಹೈಕೋರ್ಟ್ನಿಂದ ಶಾಕ್ ಎದುರಾಗಿದೆ. ಅಷ್ಟು ಸಲೀಸಿಲ್ಲ ಅಂದುಕೊಂಡ ಲೆಕ್ಕಾಚಾರ ತಲೆ ಕೆಳಗಾಯ್ತಾ? ಹಾಗಾದರೆ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಒಂದರ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರ ಸರ್ಕಾರ ಈ ಹಳೆ ಹುಬ್ಬಳ್ಳಿ ಗಲಭೆ ಸಂಬಂಧಪಟ್ಟಂತೆ ಕೇಸನ್ನು ವಾಪಸ್ ಪಡೆಯೋದಕ್ಕೆ ಮುಂದಾಗಿತ್ತು. ಇದು ಹಳೆ ಸುದ್ದಿನೇ ಅಲ್ವಾ, ಗೊತ್ತಿರೋದೆ. ಅವತ್ತೇ ಸಿಕ್ಕಾಪಟ್ಟೆ ಆಕ್ರೋಶ ಕೇಳಿಬಂತು. ಕಳೆದ ವರ್ಷ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಮೊದಲು ಮಾಡೋಕೆ ಉದ್ದೇಶಿಸಿದ್ದ ಕೆಲಸನೇ ಇದ ಅನ್ನೋ ಮಟ್ಟಿಗೆ ಬಿಜೆಪಿ ಮುಗಿಬಿತ್ತು. ಬೇರೆ ಯಾವುದ್ರ ಕಡೆ ಗಮನ ಕೊಟ್ಟರೋ ಇಲ್ವೋ, ಇಷ್ಟು ತ್ವರಿತಗತಿಯ ಕ್ರಮ, ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣವನ್ನು ಹಿಂಪಡೆಯೋದಕ್ಕೆ ಇಷ್ಟು ತ್ವರಿತಗತಿಯ ಕ್ರಮ ಯಾಕೆ ಅನ್ನೋ ಪ್ರಶ್ನೆ ಉದ್ಭವ ಆಯ್ತಲ್ವಾ. ಕೇವಲ 2.5 ತಿಂಗಳಲ್ಲಿ ಸಂಪುಟದಲ್ಲಿ ನಿರ್ಧಾರವನ್ನು ತಗೊಂಡು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸೋ ಹಂತಕ್ಕೆ ಬೆಳವಣಿಗೆ ಆಗಿದೆ. ಈ ಮೂಲಕ ಹಳೆ ಹುಬ್ಬಳ್ಳಿ ಕೇಸ್, ಈ ಗಲಭೆ ಪ್ರಕರಣವನ್ನು, ಆರೋಪಿಗಳನ್ನು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವಂತೆ ಮಾಡೋದಕ್ಕೆ ತುಷ್ಟೀಕರಣದ ಪರಾಕಾಷ್ಠೆ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ. ಇದರ ನಡುವೆ ಸಿದ್ದು ಸರ್ಕಾರದ ಈ ಸ್ಟೆಪ್ಗೆ ಸಿಕ್ಕಾಪಟ್ಟೆ ಎಫರ್ಟು, ತುಂಬ ಬೇಗ ಇದನ್ನು ಮಾಡಲೇಬೇಕು ಅಂತ ಈ ಸ್ಟೆಪ್ಗೆ ವಕೀಲರ ಟೀಮ್ ಒಂದು ಸೆಡ್ಡು ಹೊಡೆದಿದೆ. ಹೈಕೋರ್ಟ್ನಲ್ಲಿ ಈಗ ಆಘಾತ ಎದುರಾಗಲಿದೆಯಾ? ಮೊದಲ ಹಂತದಲ್ಲಿ ತೊಡಕು ಎದುರಾಗಿದೆ ಸರ್ಕಾರಕ್ಕೆ ಮತ್ತು ಗಂಭೀರ ಸ್ವರೂಪಕ್ಕೆ ಇದು ಹೋಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಏನೇನು ಡೀಟೇಲ್ಸು ಈ ಕೇಸ್ ಒಂದ್ಸಲ ಮೆಲುಕು ಹಾಕ್ಬಿಡೋಣ ಕ್ವಿಕ್ ಆಗಿ. ಯಾರೋ ಪ್ರಚೋದನಕಾರಿ ಸ್ಟೇಟಸ್, ಈಗ ಉದಯಗಿರಿಲಿ ಆಯ್ತಲ್ಲ ಅದೇ ರೀತಿಯಲ್ಲಿ ಒಂದು ಸ್ಟೇಟಸ್ಸು ಹಾಕ್ಕೊಂಡಿದ್ದ ಪರಿಣಾಮ ಗಲಾಟೆ ಆಗತ್ತೆ. ಅಪ್ರಾಪ್ತರನ್ನು ಸೇರಿದಂತೆ ದೊಡ್ಡ ಮಟ್ಟದಲ್ಲಿ ಗುಂಪು ಗಲಾಟೆ, ಪೊಲೀಸರ ಮೇಲೆ ದಾಳಿ, ಅಶಾಂತಿ ಅಲ್ಲಿ ಸೃಷ್ಟಿಯಾಗತ್ತೆ, ಸಮಾಜಘಾತುಕ ಚಟುವಟಿಕೆಗಳಾಗ್ತವೆ. ಆದರೆ ಆ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸರ್ಕಾರ ಆರೋಪಿಗಳನ್ನು ರಕ್ಷಿಸೋದಕ್ಕೆ ಮುಂದಾಗಿದೆ ಅನ್ನುವ ಆಕ್ರೋಶ ಬಿಜೆಪಿಯಿಂದ ಕೇಳಿಬಂತು. ಯಾಕಂದರೆ ಸರ್ಕಾರ ಬರ್ತಾ ಇದ್ದ ಹಾಗೆ ಈ ಎಲ್ಲ ಬೆಳವಣಿಗೆಗಳಾದವು. 2-3 ತಿಂಗಳಲ್ಲಿ ಈಗ ಸಂಪುಟದಲ್ಲಿ ಕ್ಲಿಯರ್ ಮಾಡಿಕೊಂಡು ನ್ಯಾಯಾಲಯದ ಮೂಲಕವೇ ಎಲ್ಲ ಕ್ಲಿಯರ್ ಮಾಡಿಕೊಳ್ಳುವಂಥ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಹಾಗಾಗಿ ಇದು ಅತ್ಯಂತ ಗಂಭೀರವಾದ ಕೇಸು. NIA ಎಂಟ್ರಿ ಕೊಟ್ಟಿರೋ ಕೇಸಲ್ಲ, ಯಾವ ರಾಜ್ಯ ಸರ್ಕಾರನೂ ಕೂಡ ವಾಪಸ್ ತಗೊಳ್ಳಲ್ಲ. NIA ಎಂಟ್ರಿ ಕೊಟ್ಟು ಇಷ್ಟು ಗಂಭೀರ ಸ್ವರೂಪದಲ್ಲಿ ಇದೆಯಲ್ಲ, ಹೆಂಗೆ ವಾಪಸ್ ತಗೊಳ್ತೀರಿ ಅನ್ನುವಂಥ ಆಕ್ರೋಶ, ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಈ ದಾರಿನೂ ಹಿಡಿತೀರಾ ಅನ್ನುವಂಥ ಆಕ್ರೋಶ ಕೇಳಿಬಂತು. ಭಾರತದ ಸಂವಿಧಾನ, ಕಾನೂನು ಮಧ್ಯೆ ಆಗಿರುವಂಥ ಹೋರಾಟ ಇದು ಅನ್ನೋ ರೀತಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿ ಮುಗಿಬಿದ್ದಿತ್ತು. ಅರವಿಂದ್ ಬೆಲ್ಲದ್ದು ಇನ್ನಿತರರೆಲ್ಲ ಪ್ರೊಟೆಸ್ಟ್ ಮಾಡಿ ಪೊಲೀಸರವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಇದೆಲ್ಲ ನೆನಪಿದೆ ನಮಗೆ, ಈ ಹೋರಾಟ, ಆಕ್ರೋಶ ಎಲ್ಲ. ಇದು ಹಿಂದೂ ಮುಸ್ಲಿಂ ಕೇಸ್ ಅಲ್ವೇ ಅಲ್ಲ, ಇದು ಸಮಾಜಘಾತುಕತೆಯ ವಿಚಾರ, ಸಮಾಜ ದ್ರೋಹಿಗಳ ವಿಚಾರದಲ್ಲಿ ಈ ರೀತಿ ಸಾಫ್ಟ್ ಆಗ್ತಿದೆಯಾ ಅನ್ನುವಂಥ ಆಕ್ರೋಶ ವ್ಯಕ್ತವಾಯಿತು. 16C, 18, 20 ಇದರಡಿ NIA ಚಾರ್ಜ್ ಶೀಟ್ ಫೈಲ್ ಆಗಿತ್ತು. ಸಂಘಟಿತ ಭಯೋತ್ಪಾದಕ ಕೃತ್ಯ ಅಂತ ಚಾರ್ಜ್ ಶೀಟ್ ಹಾಕಲಾಗಿತ್ತು. ಆದರೆ ಇಂಥದ್ದನ್ನು ಸರ್ಕಾರ ವಾಪಸ್ ತಗೊಳ್ಳೋಕೆ ಹೋದರೆ ಸಮಾಜದ ಹಿತ ಇದೆಯಾ ಇದರಲ್ಲಿ? ಈ ಕೇಸನ್ನು ವಾಪಸ್ ತಗೊಳ್ಳೋದಕ್ಕೆ ಭಯೋತ್ಪಾದಕರಿಗೆ ಬೆಂಬಲ ಕೊಡೋದಕ್ಕೆ ಹೊರಟಿದ್ದೀರಾ ಅನ್ನೋ ರೀತಿಯಲ್ಲೆಲ್ಲ ಆಕ್ರೋಶ ಕೇಳಿ ಬಂದಿತ್ತಲ್ವ. ಈಗ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ವಕೀಲರ ತಂಡವೊಂದು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ. ಹುಬ್ಬಳ್ಳಿ ಗಲಭೆ ಪ್ರಕರಣ ರದ್ದನ್ನು ಪ್ರಶ್ನಿಸಿ, ಅದೆಂಗೆ ರದ್ದು ಮಾಡ್ತೀರಿ, ವಾಪಸ್ ತಗೊಳ್ತೀರಿ ಅಂತ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ PIL ಅನ್ನು ಹಾಕಿದ್ದಾರೆ. ಸುಮಾರು ದಿನಗಳ ಹಿಂದೆನೇ ಆಗಿರೋದಿದು. PIL ಹಾಕಿದ್ದಾರೆ, PIL ಅಕ್ಸೆಪ್ಟ್ ಆಗಿದೆ. ರಾಜ್ಯ ಸರ್ಕಾರದ ನಡೆಯನ್ನು ಪ್ರಶ್ನಿಸಿ PIL ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಹಾಕಿದ್ದಾರೆ, ಅದು ಅಕ್ಸೆಪ್ಟ್ ಆಗಿದೆ ಕೋರ್ಟಲ್ಲಿ. ಇದ್ರ ಬಗ್ಗೆ ಹಿರಿಯ ವಕೀಲ ಸಂಜೀವ್ ಬಡಸ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯುವ ವಕೀಲ ಗಿರೀಶ್ ಭಾರದ್ವಾಜ್ ಕಡೆಯಿಂದ PIL ಹಾಕಿದ್ದೀವಿ, ಅಗತ್ಯ ಎಲ್ಲ ದಾಖಲೆಗಳನ್ನು ನಾವು ಒದಗಿಸಿದ್ದೇವೆ. ದೊಂಬಿ ಗಲಭೆಯಂತಹ ಪ್ರಕರಣವನ್ನು ವಾಪಸ್ ಪಡೆಯೋದಕ್ಕೆ ಬರಲ್ಲ, ಆದರೆ ರಾಜ್ಯ ಸರ್ಕಾರ ತಪ್ಪು ಹೆಜ್ಜೆ ಇಟ್ಟಿದೆ, ಹಾಗಾಗಿ ನಾವು PIL ಹಾಕಬೇಕಾಗ ಬಂತು ಅಂತ ಹೇಳ್ತಿದ್ದಾರೆ ಅವರು. ಎಲ್ಲ ದಾಖಲೆಗಳನ್ನು ಇಟ್ಟಿದ್ದೀವಿ. ಸೊ ಹೈಕೋರ್ಟ್ ಅರ್ಜಿಯನ್ನು ಪುರಸ್ಕರಿಸಿ ರಾಜ್ಯ ಸರ್ಕಾರಕ್ಕೆ ತುರ್ತು ನೋಟಿಸನ್ನು ಜಾರಿ ಮಾಡಿದೆ. ಅಂದರೆ ಈ PIL ಇಲ್ಲದೆ ಇದ್ದಿದ್ರೆ ಕೋರ್ಟ್ ಮೂಲಕನೇ ಕ್ಲಿಯರ್ ಮಾಡಿಕೊಳ್ಳುವಂತಹ ಬೇರೆ ಬೇರೆ ತಯಾರಿಗಳನ್ನು ಸರ್ಕಾರ ಮಾಡಿಕೊಂಡಿತ್ತು ಅಂತ ಕೇಳಿ ಬರ್ತಿರೋದು. ಎಲ್ಲ ಬಗೆಯಲ್ಲಿ ಏನೂ ತಪ್ಪೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ತಯಾರಿಗಳನ್ನು ಮಾಡಿಕೊಂಡಿದ್ರು ಅಂತ.
ಆದರೆ ಹೈಕೋರ್ಟ್ಗೆ ಸ್ಫೋಟಕ ದಾಖಲೆಗಳೊಂದಿಗೆ ಈಗ ವಕೀಲರ ತಂಡ PIL ಹಾಕ್ಕೊಂಡಿದೆ. ಹಾಗಾಗಿ ಈ ಕೇಸಲ್ಲಿ ಆಲ್ರೆಡಿ ಆಗೇ ಬಿಡುತ್ತೆ, 2-3 ತಿಂಗಳಲ್ಲಿ ಕ್ಯಾಬಿನೆಟಲ್ಲಿ ಕ್ಲಿಯರ್ ಮಾಡಿ ಎಲ್ಲ ಫೈನಲ್ ಮಾಡ್ಕೊಳ್ಬೇಕು ಅಂತ ಲೆಕ್ಕ ಹಾಕ್ಕೊಂಡಿದ್ರೆ ಅದಾಗ್ತಾ ಇಲ್ಲ. ಸದ್ಯಕ್ಕಂತೂ ತಲೆ ಕೆಳಗಾಗಿದೆ. PIL ಅಕ್ಸೆಪ್ಟ್ ಆಗಿರೋದ್ರಿಂದ ಗಂಭೀರ ಪ್ರಕರಣವನ್ನು ಇದು ಹೆಂಗೆ ವಾಪಸ್ ತಗೊಳ್ತೀರಿ ಅಂತ ಕೇಳ್ತಿರೋದ್ರಿಂದಾಗಿ ಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡಿದೆ, ನೋಟಿಸ್ ಜಾರಿ ಮಾಡಿದೆ. ಮಾರ್ಚ್ 17ಕ್ಕೆ ಪ್ರಕರಣದ ವಿಚಾರಣೆ ಬರುತ್ತೆ. ಮೊದಲ ಗೆಲುವಾಗಿದೆ ಅಂತ ಹೇಳ್ತಿರೋದು ಅವರು. ಅಂದರೆ ಈಗ ಅಕ್ಸೆಪ್ಟ್ ಆಗಿರೋದು ಮೊದಲ ಗೆಲುವು. 17ನೇ ತಾರೀಕು ವಿಚಾರಣೆಗೆ ಬರ್ತಾ ಇದೆ. ಖಂಡಿತವಾಗಿಯೂ ಸರ್ಕಾರಕ್ಕೆ ಹಿನ್ನಡೆಯಾಗತ್ತೆ ಅಂತ ಈಗ ವಕೀಲರ ತಂಡ ಹೇಳ್ತಾ ಇರೋದು. ತಡೆಯಾಜ್ಞೆ ಸಿಗತ್ತೆ ಅನ್ನುವಂತಹ ಎಲ್ಲ ಆತ್ಮವಿಶ್ವಾಸದಲ್ಲಿದ್ದೀವಿ ನಾವು. ಸಚಿವ ಸಂಪುಟ ತಗೊಂಡಿರೋ ನಿರ್ಣಯಕ್ಕೆ ತಡೆಯಾಜ್ಞೆ ಆಗತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಕೇಸಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ನಾವು ಸಿಬ್ಬಂದಿಗೆ, ಪೊಲೀಸ್ ಅಧಿಕಾರಿಗೆ, ಸಾರ್ವಜನಿಕರ ಆಸ್ತಿ ಪಾಸ್ತಿಗೂ ಹಾನಿ ಉಂಟಾಗಿತ್ತು. ಹಾಗಾಗಿ 157 ಜನರನ್ನು ಬಂಧಿಸಿದ್ರು. ಗಲಾಟೆಯಲ್ಲಿ 10ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳು ಜಖಮಾಗಿದ್ವು. ಇನ್ಸ್ಪೆಕ್ಟರ್ ಸೇರಿ 7 ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ರು. 152 ಜನ ಅದರಲ್ಲಿದ್ದರು ಆ ಟೀಮಲ್ಲಿ. ಕೆಲವರು ಬಾಲಾಪರಾಧಿಗಳು ಸೇರಿ 10ಕ್ಕೂ ಹೆಚ್ಚು ಜನಕ್ಕೆ ಜಾಮೀನು ಕೂಡ ಸಿಕ್ಕಿತ್ತು. ಸುಪ್ರೀಂ ಕೋರ್ಟ್ನಲ್ಲೂ ಕೆಲವರಿಗೆ ಜಾಮೀನಾಗಿತ್ತು. ಆದರೆ NIA ಎಂಟ್ರಿ ಆದಂತಹ ಕೇಸು, ಇದರ ಆಳ ಅಗಲ ಇನ್ನೂ ಜಾಸ್ತಿ ಇದೆ. ಅಂಥದ್ರಲ್ಲಿ ಕೇಸನ್ನೇ ಹೆಂಗೆ ವಾಪಸ್ ತಗೊಂಡ್ಬಿಡ್ತೀರಾ ಅನ್ನುವಂಥ ಆಕ್ರೋಶ ಸಿಡಿದಿತ್ತು. ಕ್ಯಾಬಿನೆಟಲ್ಲಿ ಕ್ಲಿಯರ್ ಮಾಡಿಕೊಂಡು ಕೋರ್ಟ್ ಮೂಲಕವೇ ಅಡೆತಡೆ ನಿವಾರಿಸಿಕೊಳ್ಳುವಂತಹ ಪ್ರಯತ್ನ ಕಂಡು ಬಂತು. ಸೊ ತಮ್ಮ ಸರ್ಕಾರ ಇರೋವಾಗಲೇ ಇವರನ್ನೆಲ್ಲ ಬಚಾವ್ ಮಾಡೋಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥ ಆಕ್ರೋಶ ಕೇಳಿಬಂತು. ತುಷ್ಟೀಕರಣದ ಪರಮಾವಧಿ ಅಂತ ಈಗ ಈ PIL ಸರ್ಕಾರದ ನಿರ್ಧಾರಕ್ಕೆ ತೊಡಕಾಗಿದೆ. ಹಳೆ ಹುಬ್ಬಳ್ಳಿ ಕೇಸ್ ಒಂದೇ ಅಲ್ಲ, ಸುಮಾರು ಬೇರೆ ಬೇರೆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಳ್ಳೋ ನಿಟ್ಟಿನಲ್ಲಿ ಸರ್ಕಾರ ಕಾಲಕ್ಕೆ ಯಾವ ಸರ್ಕಾರ ಇದ್ರೂ ಇಂತಹ ನಿರ್ಧಾರ ಮಾಡುತ್ತಲ್ಲ, ಅದೇ ರೀತಿ ಅದರ ಜೊತೆಗೆ ಇದು ಒಂದು ಸೇರ್ಕೊಂಡಿತ್ತು. ಹಳೆ ಹುಬ್ಬಳ್ಳಿ ಕೇಸು, ಗಲಾಟೆ ಕೇಸು. ಆದರೆ ಈಗ ಅದಕ್ಕೆ ತೊಡಕು ಎದುರಾಗಿದೆ. ಕಾದು ನೋಡಬೇಕು ಹೈಕೋರ್ಟ್ ಯಾವ ತೀರ್ಮಾನವನ್ನು ತಗೊಳ್ಳಿದೆ. ಸರ್ಕಾರಕ್ಕೆ ಬಹಳ ದೊಡ್ಡ ಹಿನ್ನಡೆ ಕಾದಿದೆ ಅಂತ ಹೇಳ್ತಾ ಇರೋದು ವಕೀಲರ ತಂಡ. ಇದ್ರ ಜೊತೆ ಸರ್ಕಾರದ ಗುತ್ತಿಗೆಯಲ್ಲಿ 4% ಮೀಸಲಾತಿ ಅಲ್ಪಸಂಖ್ಯಾತರಿಗೆ ಕೊಡಲೇಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಎಲ್ಲಿ ವಿರೋಧ ವ್ಯಕ್ತವಾಗುತ್ತೋ ಅಂತ ಮೀನಾಮೇಷ ಎಣಿಸ್ತಿದ್ದಾರೆ. ಇಲ್ಲ, ಇಷ್ಟೊತ್ತಿಗೆ ಆಗೇ ಬಿಡ್ತಿತ್ತು ಅನ್ನೋದು ಕೇಳಿಬರ್ತಿರೋ ಮಾತು. ಈಗ ಸದ್ಯಕ್ಕೆ ಆಗಲೇಬೇಕು ಅಂತ ಈಗ ಎಲ್ಲ ಬೇರೆ SC STಗೆಲ್ಲ ಮೀಸಲಾತಿ ಇರೋ ಥರ ಮುಸಲ್ಮಾನರಿಗೂ 4% ಗುತ್ತಿಗೆಯಲ್ಲಿ ಮೀಸಲಾತಿ ಅನ್ನುವಂಥದ್ದು ಕೂಡ ಆ ಪ್ರಯತ್ನನೂ ಜೋರಾಗಿ ಆಗ್ತಾ ಇದೆ. ಸೊ ಅದು ಒಂದು ಸಿಕ್ಕಿಬಿಟ್ರೆ ಅಲ್ಪಸಂಖ್ಯಾತರಿಗೆ ಸಿದ್ದರಾಮಯ್ಯನವರಿಂದ ಇನ್ನೊಂದು ಬಿಗ್ ಗಿಫ್ಟ್ ಆಗುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.